ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರಾಗೇ ಇಡ್ತೀರಾ. ಇವತ್ತು ಏನು ಅಂದರೆ, ಎಷ್ಟೋ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಇನ್ನೇನಿದ್ರೂ ಇವತ್ತಿಂದ ಫುಲ್ ವಿಡಿಯೋಗಳು ಬರ್ತಾ ಇರ್ತದೆ, ನೀವು ನೋಡ್ತಾ ಇರ್ಬೇಕು ಅಷ್ಟೇ. ಗಜ ಹೋದಾದ್ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟವ್ರು ಎಲ್ಲರೂ. ಆದರೆ ಸೈಲೆಂಟ್ ಆಗಿಲ್ಲ, ವೈಲೆಂಟ್ ಆಗಿದ್ದೀನಿ. ಗಜ ಹೋದಾದ್ಮೇಲೆ ಭೀಮಾ ಬಂದಿದ್ದಾನೆ ಫ್ರೆಂಡ್ಸ್. ಭೀಮಾನ ನಿಮ್ಗೆಲ್ಲರಿಗೂ ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ವಿಡಿಯೋ ಎಂಡರ್ಗೂ ನೋಡ್ರಿ. ಹಳೆ ಕೆಲಸ ಬಿಟ್ಟು ಹೊಸ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ. ಇವತ್ತಿಂದ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನೊಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಆ ಚಾಲೆಂಜ್ ವಿಡಿಯೋ ಏನು ಎತ್ತ ಅಂತ ನಾನು ಈ ವಿಡಿಯೋ ಮಧ್ಯದಲ್ಲಿ ಇಲ್ಲಾಂದರೆ ಲಾಸ್ಟಲ್ಲಿ ಹೇಳ್ತೀನಿ, ಪ್ಲೀಸ್, ಓಕೆನಾ? ಇವತ್ತಿಂದ ಫುಲ್ ಡ್ಯೂಟಿ. ನಮ್ಮ ಗೋಡನ್ ಹತ್ರ ಹೋಗ್ಬೇಕು. ಗೋಡನ್ ಹತ್ರ ಹೋಯ್ತಾ ಇದ್ದೀನಿ. ಬೆಳಗ್ಗೆ ಹೋಯ್ತಾ ಇದ್ದೀನಿ. ಅದಕ್ಕೆ ಜಾಮೇನಿಲ್ಲ. ಸಾಯಂಕಾಲದ ಹೊತ್ತು ಅಂತೂ ಫುಲ್ಲು ಹಿಂಸೆ ಅನ್ಕೊಳ್ರಿ. ನಾನು ಏನು ಇಷ್ಟಪಡ್ತಾ ಇರಲಿಲ್ಲ, ಅದೇ ನನಗೆ ಆಗ್ಬಿಟ್ಟೈತೆ. ಫುಲ್ಲು ಜಾಮು, ಬರೀ ಜಾಮೇ ನಮ್ಮ ಕತೆ. ಇದೇ ಫ್ರೆಂಡ್ಸ್, ಹೊಸ ಗಾಡಿ ಗಜ ಅಲ್ಲಿಂದ ಲೋಡ್ ಆಗ್ತೈತೆ. ಎಲ್ಲ ಬ್ಯಾಕ್ ಮಾಡ್ಕೊಂಡು ಸೀದಾ ಹೋಯ್ತಾ ಇದ್ದೀವಿ ಫ್ರೆಂಡ್ಸ್. ಬಾಡಿಗೆ ನೋಡಿ ಫ್ರೆಂಡ್ಸ್, ನನಗೆ ಆಗ್ತಿರೋ ಜಾಮು ಎಲ್ಲಾದ್ರೂ ಬಿಡಲ್ಲ ನಾನು. ಗಾಡಿ ಅನ್ಲೋಡ್ ಮಾಡ್ತಾವ್ರಿ. ಅದು ಅನ್ಲೋಡ್ ಆದ್ಮೇಲೆನಾ ಗಾಡಿ ಅನ್ಲೋಡ್ ಮಾಡ್ತಾವ್ರೆ. ಅನ್ಲೋಡ್ ಆಗೋವರೆಗೂ ವೇಟ್. ಗಾಡಿ ಅನ್ಲೋಡ್ ಆಯ್ತೈತೆ. ಅನ್ಲೋಡ್ ಆಗಿರ್ತಾವ್ರಿ ಇವಾಗ. ಅದು ಎತ್ತ ಅಂದ್ಮೇಲೆ ನಮ್ಮ ಗಾಡಿ ಹಾಕ್ಬೇಕು. ಭೀಮಾ ಖಾಲಿ ಆಯಿತು ಫ್ರೆಂಡ್ಸ್. ಫುಲ್ ಖಾಲಿ ಮಾಡ್ಬಿಟ್ರಿ. ಹೋಗ್ಬಿಡಿ ನೋಡ್ರಿ, ಫುಲ್ ಬೆವ್ತಾಗ್ಬಿಟ್ಟಿದ್ವಿ. 4 ಟನ್ ನಿಲ್ಸೋದೇ ಸುಮ್ಮನೆನಾ? ಫುಲ್ಲು ಬೆವ್ತಾಗ್ಬಿಟ್ಟಿದ್ದೀನಿ. ಸೀದಾ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದೆ ಇನ್ನೊಂದು ಫ್ಯಾಕ್ಟ್ರಿಗೆ. ಈ ಫ್ಯಾಕ್ಟ್ರಿ ಅಂತೂ ಇವಿ ತಲೆನೋವು ಫ್ರೆಂಡ್ಸ್. ಇದು ವೆಯ್ಟ್ ಚೆಕ್ ಮಾಡಬೇಕು. ಆಮೇಲೆ ನಮ್ಮನ್ನ ವೆಯ್ಟ್ ಬೇರೆ ಮಾಡಿಸ್ತಾರೆ ನೋಡ್ರಿ. ವೆಯ್ಟಿಂಗ್ ಮಿಷಿನ್ ಒಳಗಡೆ ಹಾಕ್ತಾಯಿದ್ದೀನಿ. ಇಲ್ಲಿ ವೆಯ್ಟಿಂಗ್ ಮಿಷಿನ್ ಒಳಗಡೆ ಹಾಕಿ ಇದೆಲ್ಲ ಮುಗಿಸ್ಕೊಂಡು ಇನ್ನೂ ಬೇರೆ ವೆಯ್ಟ್ ಮಾಡಬೇಕು. ಇಲ್ಲೇನೋ ರೋಲ್ಗಳು ಅನ್ಲೋಡ್ ಆಯ್ತೈತಂತೆ. ಆ ರೋಲ್ಗಳೆಲ್ಲ ಅನ್ಲೋಡ್ ಆದಾದ್ಮೇಲೆ ನಮ್ಮ ಗಾಡಿನೇ ಎತ್ತಾಕ್ಬೋದು ಲೋಡಿಂಗ್ಗೆ. ಅಲ್ಲಿವರೆಗೂ ಕಾಯಬೇಕು ನೋಡ್ರಿ. ಇದೆಲ್ಲ ಲೋಡಿಂಗ್ ಆಗೋವರೆಗೂ ಕಾಯಬೇಕು. ಅನ್ಲೋಡ್ ಮಾಡಿ ಆಮೇಲೆ ನಮ್ಮ ಗಾಡಿನ ಲೋಡಿಂಗ್ ಮಾಡ್ತಾರೆ ನೋಡ್ರಿ. ಅವರು ರಿಮೋಟ್ ಕಂಟ್ರೋಲ್ ಕಾರಲ್ಲಿ ಆಟಾಡಲ್ವ, ಹಂಗೆ ಆಟ ಆಡ್ತಾವ್ರಿ. ಒಂದು ಸ್ವಲ್ಪನೂ ಭಯ ಆಗಲ್ವ ಅವ್ರಿಗೆ. ನನಗೂ ಒಂದ್ಸಲ ಓಡಿಸ್ಬೇಕಂತ ಆಸೆ ಐತೆ, ಓಡಿಸ್ತೀನಿ ಒಂದ್ಸಲ ಈ ಗಾಡಿ. ನೋಡ್ರಿ, ಅನ್ಲೋಡ್ ಮಾಡೋಣ ಅಂತ ಗಾಡಿ ಎತ್ತು ಒಳಗಡೆ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿ ತಿರ್ಗಾ ವೆಯ್ಟ್ ಮಿಷಿನ್ಗೆ ಹಾಕಿದ್ದೀವಿ ನೋಡ್ರಿ. ಎಲ್ಲ ಟೈಟ್ ಮಾಡ್ತಾವ್ರೆ. ಇಲ್ಲ ಬಿದ್ದೋಗ್ಬಿಡ್ತದೆ ಅದು ಸ್ಪೀಡಾಗಿ ಹೋಗ್ಬೇಕಾರೆ. ನೋಡಿ ಫ್ರೆಂಡ್ಸ್, ಭೀಮಾ ಹೆಂಗಿದ್ದಾನೆ. ಭೀಮಾ ಥರನೇ ಇಲ್ವಾ? ಪರ್ಫೆಕ್ಟಾಗಿ ಅಲ್ಲಿ ಮುಗಿಸ್ಕೊಂಡು ಸೀದಾ ಕಾಮಾಕ್ಷಿ ಪಳ್ಳಿಗೆ ಬಂದು ಅನ್ಲೋಡ್ ಮಾಡೋಕ್ಕೆ. ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಮಾಡಿ ಸೈಡ್ಗೆ ಹಾಕೋದ್ವಿ. ಫುಲ್ಲು ಹಸುಗಳು ನೋಡ್ರಿ. ಹಸು ಮೇಲೆ ಹಸು ಫುಲ್ ಹೋಗ್ಬಿಡಿ. ನನಗಂತೂ ಆಯ್ತಾ ಇಲ್ಲ. ಏನು ಬೆಳಗ್ಗೆಯಿಂದ ಎಷ್ಟು 4 ಟನ್ನು 8 ಟನ್ ಅನ್ಲೋಡ್ ಮಾಡಿದ್ದೀವಿ. 8 ಟನ್ನು. ಫಸ್ಟ್ ಇದ್ದಿದ್ದ ಕೆಲಸದಲ್ಲಿ ಈ ಥರ ಎಲ್ಲ ಏನು ಮಾಡ್ತಾರಿಲ್ಲ. ಈ ಕೆಲಸದಲ್ಲಿ ಏನಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಕಮಿಟ್ಮೆಂಟ್ಗಳೆಲ್ಲ ತುಂಬ ಇದೆ. ಸೊ ಅದಕ್ಕೋಸ್ಕರ ಡ್ರೈವಿಂಗು ನಾನೇ ಮಾಡ್ತಾಯಿದ್ದೀನಿ, ಹೆಲ್ಪಿಂಗು ನಾನೇ ಮಾಡ್ತಾಯಿದ್ದೀನಿ. ಒಬ್ಬನ ಮಾತ್ರ ಜೊತೆಲಿ ಹಾಕೊಂಡಿದ್ದೀನಿ ಅಷ್ಟೇ. ಏನೋ ಮಾಡಬೇಕಲ್ಲ, ನನ್ನ ಕಷ್ಟ ನೋಡ್ಬಿಟ್ಟು ಸ್ವಲ್ಪ ಬೆಳೆಸಿ ಫ್ರೆಂಡ್ಸ್. ಏನಂತೀರ ಹೇಳ್ರಿ? ಸ್ವಲ್ಪ ಕರುಣೆ ತೋರಿಸಿ ನೋಡ್ರಿ. ಬೆವ್ತೋಗ್ಬಿಟ್ಟಿದ್ದೀನಿ. ಹಿಂಗೆ ಬೆವ್ತೋಗ್ಬಿಟ್ಟಿದ್ದೀನಿ ಅಂದರೆ 4-5 ಟನ್ನು ನೋಡ್ರಿ. ಕೈಯೆಲ್ಲ ಫುಲ್ಲು ಕಪ್ಪಗಾಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕಲ್ಲ. 2 ಟ್ರಿಪ್ ಆಯಿತು, 3ನೇ ಟ್ರಿಪ್ಪಿಗೆ ಹೋಗ್ಬೇಕು. ಸಿಗೋಣ ಮುಂದೆ. ಹಂಗೆ ಸೀದಾ ನಮ್ಮ ಓನರ್ ಫೋನ್ ಮಾಡ್ದ, ಗೋಡನ್ ಹತ್ರ ಬಂದ್ಬಿಡಪ್ಪ, ಬಾಡಿಗೆ ಇದೆ ಅದ. ಸರಿ ಆಯಿತು ಯಜಮಾನ್, ಬರ್ತೀನಿ ಅಂದ್ಬಿಟ್ಟು ಹೋಯ್ತಾ ಇನ್ ಫ್ರೆಂಡ್ಸ್.
ನೋಡ್ರಿ ಇದೆ ನಮ್ಮ ಗೋಡನು, ಪೇಪರ್ ಬಂಡ್ಲು ಗೋಡನು ಇದೆ. ಇದನ್ನೆಲ್ಲ ಅನ್ಲೋಡ್ ಮಾಡ್ತಾ ಇರ್ತೀವಿ, ಲೋಡ್ ಮಾಡ್ತಾ ಇರ್ತೀವಿ. ಅವಾಗ ಹೆವಿ ಭಾರ ಆಗುತ್ತೆ. ಗೋಡನಲ್ಲಿ ಲೋಡ್ ಮಾಡ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಒಂದು ಬೇಲ್ಪುರಿ ತೊಗೊಂಡು ಬೇಲ್ಪುರಿ ಫುಲ್ಲು ಬ್ಯಾಟಿಂಗ್ ಹೆವಿ ಹೊಟ್ಟೆ ಹಸ್ಬಿಟ್ಟಿತ್ತು. ಇವತ್ತು ನನ್ನ ಮಧ್ಯಾಹ್ನ ಊಟನೇ ಮಾಡಿಲ್ಲ. ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಮೈಕೆಲ್ಲ ನೋವಾಗ್ಬಿಟ್ಟಿದೆ, ಅಷ್ಟು ಬ್ಯುಸಿ ಆಗಿದ್ದೀನಿ. ಇದ್ರದ್ದು ಇದು ಒಂದು ಬೇರೆ ಟ್ರಾಫಿಕ್ ಜಾಮ್. ಏನು ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಟ್ರಾಫಿಕ್ ಜಾಮ್ ಫ್ರೆಂಡ್ಸ್, ಬೇಜಾರು. ಸೊ ಫ್ರೆಂಡ್ಸ್, ಫುಲ್ಲು ಟಯರ್ಡು. ಫಸ್ಟು ಬಂದು ಮನೇಲಿ ಸ್ನಾನ ಮಾಡಿಬಿಡೋಣ ಅನಿಸ್ಬಿಡ್ತು. ಮನೆಗೆ ಬಂದು ಸ್ನಾನ ಮಾಡಿದೆ, ಫುಲ್ಲು ಮೈಕೆಲ್ಲ ಫುಲ್ಲು ನೋವು. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಸೀದಾ ಮಲ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡ್ಬಿಟ್ಟು ಬೆಳೆಸಿ. ನಿಮ್ಗೆ ಕೇಳ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಿ ಬೆಳೆಸಿ ಪ್ಲೀಸ್. ಯಾರ್ಯಾರ ಬೆಳೆಸ್ತೀರಾ, ನಮ್ಮನ್ನ ಬೆಳೆಸಲ್ವಾ? ಬೆಳೆಸ್ತೀರಾ ನಮ್ಗೆ ಗೊತ್ತು. ನೀವು ಬೆಳೆಸ್ತೀರಾ ಅನ್ನೋ ಥರನೇ ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಏನು ಬೆಳೆಯೋದು ಮಸ್ತಾಗಿ ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಸರಿ, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್. ಸಿಗೋಣ ನಾಳಿನ ಬ್ಲಾಗಲ್ಲಿ.